ನಮಸ್ಕಾರ ಕರುನಾಡು. ನಾನು ನಿಮ್ಮ ಏಕಾಂಗಿ ಸಂಚಾರಿ ಹರೀಶ್. ಇಂದಿನ ಪಯಣ ಎಲ್ಲಿಗೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ರಾಕಿಂಗ್ ಅಡ್ವೆಂಚರ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ಇವತ್ತಿನ ಪಯಣ ನಮ್ಮ ತಿರುವಣ್ಣಾಮಲೈಗೆ. ಈಗ ತಾನೇ ನಮ್ಮ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಬಂದೆ. ಈಗ ಇಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀನಿ. ಒಳ್ಳೆ ಮಳೆ, ಮೆಟ್ರೋದಲ್ಲಿ ಬಂದು ಆ ಕಡೆಯಿಂದ ಬರಬೇಕು. ಬ್ರಿಡ್ಜ್ ಮೇಲೆ ಹತ್ಕೊಂಡು ಬನ್ನಿ. ಈಗ ತಿರುವಣ್ಣಾಮಲೈಗೆ ಹೋಗೋಕ್ಕೆ ಬಸ್ಸು ನೋಡುವ, ಮತ್ತೆ ಸಿಗ್ತೀನಿ. ಮೈಸೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮಲೆ ಮಹದೇಶ್ವರಕ್ಕೆ ಡೈರೆಕ್ಟ್ ಬಸ್ ಕೂಡ ಸಿಗುತ್ತೆ. ಇಲ್ಲಿ ತಿರುವಣ್ಣಾಮಲೈ ಬಸ್ಸು ರೆಡಿ ಐತೆ, ಬನ್ನಿ ಹೋಗಿ ಎತ್ತುವ. ಫೈನಲಿ ಬಂದಿದ್ದ ಅಷ್ಟೇ ಬಸ್ ಸಿಕ್ತು. ಕೊನೆಯ ಬಸ್ 9 ಗಂಟೆ ಲಾಸ್ಟ್ ಬಸ್ ಇದು, KSRTC ಸ್ಯಾಟಲೈಟ್ ಬಸ್ ಸ್ಟಾಪಿಂದ. ಬನ್ನಿ, ಬೆಳಗ್ಗೆ 5 ಗಂಟೆಗೆ ಸಿಗ್ತೀನಿ ನಿಮಗೆ. ಅಲ್ಲಿ ಹೋಗಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಶುಭರಾತ್ರಿ. ನೋಡಿ, ನೈಟು 9 ಗಂಟೆಗೆ ನಾನು ಬಿಟ್ಟಿದ್ದು ಸ್ಯಾಟಲೈಟ್ ಬಸ್ ಸ್ಟಾಪು. ಮಧ್ಯರಾತ್ರಿ 2:45, 2:15ಗಳಿಗೆಲ್ಲ ತಿರುವಣ್ಣಾಮಲೈ ರೀಚ್ ಆಗ್ತಾನೆ. ನಂತರ ರೀಚ್ ಆಗ್ತಿದ್ದಂಗೆ ಅಲ್ಲಿ ನೋಡಿ ಶಾಕ್. ಯಾಕಂದರೆ ಪ್ರತಿದಿನ 24 ಅವರ್ಸು ಈ ಒಂದು ಊರು ಎಲ್ಲ ಕೂಡ ಎದ್ದಿರ್ತಾರೆ. ಹಾಗೆ ಎಲ್ಲರೂ ಕೂಡ ಗಿರಿದರ್ಶನ ಮಾಡ್ತಿರ್ತಾರೆ. ನಂತರ ಹೋಗಿ ನಾನು ಬಸ್ ಸ್ಟಾಪ್ಗೆ ರೀಚ್ ಆದಮೇಲೆ ಅಲ್ಲಿನ ಅಪ್ಡೇಟ್ ಮುಂದೆ ಕೊಡ್ತಾ ಹೋಗ್ತೀನಿ. ನಮಸ್ಕಾರ ಕರುನಾಡು ಆ್ಯಂಡ್ ಗುಡ್ ಮಾರ್ನಿಂಗ್. ಈಗ ಸದ್ಯ ಟೈಮು 2:15. ನೋಡಿ, 2:15 ಆದ್ರೂ ಜನ ಹೆಂಗೆ ನಡೀತಿದ್ದಾರೆ. ಮಧ್ಯರಾತ್ರಿ 2:15. ಇಲ್ಲಿ ಯಾರು ಕೂಡ ಮಲಗಲ್ಲ. 24 ಅವರ್ಸ್ ಎಲ್ಲ ಕೂಡ ಎದ್ದಿರ್ತಾರೆ. ಎಲ್ಲ ಕೆಲಸಗಳು ನಡೀತಿರುತ್ತೆ. ಆದರೆ ಟೆಂಪಲ್ ಮಾತ್ರ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗೋದು. ಎಲ್ಲ ನೈಟು ಕೂಡ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಲೈಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ತುಂಬಾ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ 2:15 ಒಂದು ಬಸ್ ಇಳಿದಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾವು ಕೂಡ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡುವ. ವಿತಿನ್ 4 to 5 ಅವರ್ಸಲ್ಲಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಂತರ ಆ ಸ್ವಾಮಿಯ ದರ್ಶನ ಮಾಡಿಕೊಂಡು ಮತ್ತೆ ಬೆಂಗಳೂರು ಕಡೆಗೆ ಪಯಣ ಬೆಳೆಸುವ. ಬನ್ನಿ, ಹೋಗಿ ಅಲ್ಲಿ ಹೋಟ್ಲ್ ಅಥವಾ ಸಿಗ್ತೀನಿ. ಹೋಟೆಲ್ ಅಥವಾ ರೂಮ್ ಏನು ಸಿಗುತ್ತೋ ನೋಡಬೇಕು. ಏನು ಸಿಗುತ್ತೋ ನೋಡಿ. ಬೆಸ್ಟು ಫ್ರೆಶ್ ಅಪ್ ಆಗೋಕ್ಕೆ ಸಪ್ರೇಟ್ ಒಂದು ಇದಿರುತ್ತೆ. ಹಾಗೆ ಲಾಕರ್ಸ್ ಫೆಸಿಲಿಟಿ ಕೂಡ ಇರ್ತವೆ. ಬಟ್ ಹುಡುಕ್ಬೇಕಷ್ಟೇ. ಬನ್ನಿ, ಹೋಗಿ ಹುಡುಕಿ ರೆಡಿಯಾಗಿ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡುವ. ನೋಡಿ, ನೀವು ಬಸ್ ಸ್ಟಾಪಿಂದ ಮುಂದೆ ಬಂದರೆ ನಿಮಗೆ ಇಲ್ಲಿ ಲಾಕರ್ ಫೆಸಿಲಿಟಿ, ಫ್ರೆಶ್ ಅಪ್ ಆಗೋಕ್ಕೆ ಪ್ರತಿಯೊಂದು ಇಲ್ಲಿ ನೋಡಿ. ವೀಲ್ ಚೇರು, ಲೈಕ್ ಮಕ್ಕಳಿಗೂ ಕೂಡ ದೊಡ್ಡವರಿಗೆ ಎಲ್ಲ ಫೆಸಿಲಿಟಿ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಆದಷ್ಟು ನಾವೆಲ್ಲಿ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದನೇ ನಾವು ಮೈನ್ ಪಾಯಿಂಟಿಂದನೇ ನಾವು ರೂಮ್ ತಗೊಂಡ್ರೆ ಮತ್ತೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡೋಕ್ಕೆ ಲೈಕ್ ಈಸಿ ಆಗುತ್ತೆ. ಅದಕ್ಕೋಸ್ಕರ ಗಿರಿ ಪ್ರದಕ್ಷಿಣೆ ಎಲ್ಲಿ ಸ್ಟಾರ್ಟ್ ಮಾಡ್ತೀವಲ್ಲ, ಫಸ್ಟ್ ಪಾಯಿಂಟು ಅಲ್ಲೇ ಹೋಗಿ ಚೆಕ್ ಮಾಡುವ. ನೋಡಿ, ನೀವು ಬಸ್ ಸ್ಟಾಪಿಂದ ಸ್ಟ್ರೈಟ್ ಒಂದೇ ದಾರಿ ಬಂದರೆ ಈ ಒಂದು ಗೋಪುರ ನಿಯರ್ ಬೈಯೇ ಅಲ್ಲೊಂದು ಗಣೇಶ ಟೆಂಪಲ್ ಇದೆ. ಆ ಗಣೇಶ ಟೆಂಪಲ್ ಪಕ್ಕದಲ್ಲೇ ನಮಗೆ ಅಲ್ಲಿ ಲಗೇಜ್ ಇಡೋಕ್ಕೆ ಹಾಗೂ ಫ್ರೆಶ್ ಅಪ್ ಆಗೋಕ್ಕೆ ಒಂದು ಫೆಸಿಲಿಟೀಸ್ ಮಾಡಿದ್ದಾರೆ. ಫ್ರೆಶ್ ಅಪ್ ಆಗೋಕ್ಕೆ 40 ರೂಪಾಯಿ, ಹಾಗೂ ಲಗೇಜ್ ಲಾಕರ್ ಫೆಸಿಲಿಟಿ ಅದಕ್ಕೂ ಕೂಡ 40 ರೂಪಾಯಿ. 80 ರೂಪಾಯಿಗೆ ಆ ಒಂದು 2 ಕೂಡ ಕೆಲಸ ಮುಗಿಯುತ್ತೆ. ನೋಡಿ, ಈ ಒಂದು ಅಂಗಡಿಯಲ್ಲೇ ನೋಡಿ, ಇಲ್ಲಿಂದ ಸ್ಟಾರ್ಟು. ಇದೊಂದು ವಿಘ್ನ ವಿನಾಶಕನ ದೇವಸ್ಥಾನ ಇದೆ. ವಿನಾಶಕನ ಒಂದು ದರ್ಶನ ತಗೊಂಡು ಇಲ್ಲಿಂದ ಸ್ಟಾರ್ಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡುವ. ಎಲ್ಲರಿಗೂ ವಿಘ್ನ ವಿನಾಶಕ ಒಳ್ಳೇದು ಮಾಡಲಿ. ಬನ್ನಿ, ಗುಡಿ ಗೋಪುರ ಹೋಗಿ ಅಲ್ಲಿಂದ ಸಿಗ್ತೀನಿ. ನೋಡಿ, ಇದು ಬಂದು ಎಂಟ್ರೆನ್ಸು. ಗಿರಿ ಪ್ರದಕ್ಷಿಣೆ ಮಾಡೋಕ್ಕಿಂತ ಮುಂಚೆ ಅಲ್ಲಿ ದೇವಸ್ಥಾನದವ 50 ರೂಪೀಸ್ ಹಾಗೂ 100 ರೂಪೀಸ್ದು ಒಂದು ದೀಪಗಳು ಸಿಗ್ತವೆ. ತಗೊಂಡು ಪೂಜೆ ಮಾಡಿ ಆ ಒಂದು ಗಿರಿ ಪ್ರದಕ್ಷಿಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಮುಂದಿನ
ಎಲ್ಲ ದಾರಿಯ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರಿ. ಈ ಒಂದು ದೇವಸ್ಥಾನದ ಈ ಒಂದು ಗೋಪುರ ಕಟ್ಟಿಸಿದ್ದು ಕೃಷ್ಣ ದೇವರಾಯ. ಸುಮಾರು 176 ಅಡಿ ಇದೆ ಈ ಒಂದು ಗೋಪುರದ ಎತ್ತರ. ನೋಡಿ, ಇಲ್ಲಿ ರಾಜಗೋಪುರ ಹತ್ರ ಬಂದು ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗಿರಿ ಪ್ರದಕ್ಷಿಣ. ಸುಮಾರು 14 ಕಿಲೋಮೀಟರು, 4ರಿಂದ 5 ಅವರ್ ಆಗುತ್ತೆ. ಈಗ ಸಮಯ 3:30-4 ಗಂಟೆ ಆಯ್ತಾ ಬಂತು. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೋಗುವ. ಮುಂದೆ ಹೋಗ್ತಾ ಎಲ್ಲ ದೇವಸ್ಥಾನದ ದರ್ಶನ ಮಾಡಿಸ್ತೀನಿ. ಓಂ ನಮಃ ಶಿವಾಯ. ನೋಡಿ, ಮಧ್ಯರಾತ್ರಿ ಬೆಳಗಿನ ಜಾವ ಆಯ್ತಾ ಕೂಡ ಬಂತು. ಕರೆಕ್ಟಾಗಿ ಈಗ 3:40 ಟೈಮು, 3:45. ಪ್ರತಿ ವರ್ಷ 365 ಡೇಸು 24 ಗಂಟೆನೂ ಈ ಒಂದು ಊರು ಏನಿದೆ ಎದ್ದೇ ಇರುತ್ತೆ. ಅಂಗಡಿಗಳು ಓಪನ್ ಇದೆ, ಕೆಲವೊಂದು ಅಂಗಡಿಗಳು. ಜನ ಪ್ರತಿದಿನ ಗಿರಿಪ್ರದಕ್ಷಿಣೆ ಮಾಡ್ತಿರ್ತಾರೆ 24 ಗಂಟೆ ಕೂಡ. ಹಾಗೆ ಅಲ್ಲಲ್ಲಿ ಈ ಥರ ಭಿಕ್ಷಾಟನೆಯ ಒಂದು ಸೇವೆ ಕೂಡ ಮಾಡ್ತಿರ್ತಾರೆ. ನೋಡಿ, ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಬನ್ನಿ ಹೋಗುವ. ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆದಷ್ಟು ಬೇಗ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಚಿಕ್ಕ ಮಕ್ಕಳು ಬರ್ತಾರೆ ಅವ್ರಿಗೆ ಒಂದು ಟ್ರಾಲಿ ಕೂಡ ಇದೆ ಇಲ್ಲಿ. ಸ್ವಲ್ಪ ಕೈಲಿ ನಡೆಯೋಕ್ಕಾಗಲ್ಲ ಅಂದರೆ ನೋಡಿ, ಈ ಒಂದು ಗಿರಿ ಪ್ರದಕ್ಷಿಣೆ ಹಾಗೂ ಈ ಒಂದು ಸ್ಥಳ ಏನಿದೆ ತಿರುವಣ್ಣಾಮಲೈಗೆ ಮೇನ್ಲಿ ಹುಣ್ಣಿಮೆ ಹಾಗೂ ಪೌರ್ಣಮಿ ದಿನ ತುಂಬಾ ಜನ ಇರ್ತಾರೆ. ಅವತ್ತು ಕೂಡ ನೀವು ಬಂದು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೂ ಒಳ್ಳೆ ದಿನ. ಸಾಕಷ್ಟು ಜನ ಆವಾಗ ನೋಡಬೇಕು. ಇಲ್ಲೆಲ್ಲ ಪೂರ್ತಿ ತುಂಬಾ ಜನ ಇರ್ತಾರೆ ಆ ಟೈಮಲ್ಲಿ. ಅರುಣಾಚಲೇಶ್ವರ ಸ್ವಾಮಿ ಶಿವನ ಒಂದು ಅಗ್ನಿಯ ಒಂದು ರೂಪ. ಇಲ್ಲಿ ಒಂದು ಲಿಂಗ ಇರೋದು. ಅಲ್ಲಲ್ಲಿ ಈ ಥರ ಒಂದು ದೇವಸ್ಥಾನಗಳಿದೆ. ಬೆಳಗ್ಗೆ ಟೈಮ್ ಓಪನ್ ಇರ್ತವೆ. ಈಗ ಇಷ್ಟೊತ್ತಿನಲ್ಲಿ ಓಪನ್ ಇರೋಲ್ಲ. ನೋಡಿ, ಈ ಒಂದು ಜಾಗದಲ್ಲಿ, ಈ ಒಂದು ಜಾಗ ಅಂತ ಹೇಳಲ್ಲ, ಇನ್ನು ಎಷ್ಟೋ ಜಾಗಗಳಲ್ಲಿ ಈ ಥರ ಕೆಲವೊಂದು ಭಿಕ್ಷಾಟನೆ ಮಾಡೋದು ಅಥವಾ ವಯಸ್ಸಾಗಿರೋರನ್ನ ಸ್ವಲ್ಪ ನೋಡಿಕೊಳ್ಳುವ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಯಾಕೆಂದರೆ ಈಗ ಇಷ್ಟು ವಯಸ್ಸಾದ ಮೇಲೆ ಅವರೆಲ್ಲ ಇಲ್ಲಿ ಭಿಕ್ಷೆ ಬಿಡ್ಕೊಂಡು ಈ ರೋಡ್ ಸೈಡಲ್ಲಿ ಮಲಗೋದು ನೋಡಿದಾಗ ಏನೋ ಒಂಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಇಂಥ ಜನಗಳಿಗೆಲ್ಲ ಇಲ್ಲಿನ ಸರ್ಕಾರ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಸೂಕ್ತ. ಪ್ರತಿ ಸೈಡು ಈ ಥರ ಬೋರ್ಡ್ ಹಾಕಿರ್ತಾರೆ. ಹಾಗೆ ಜನಗಳು ಹೋಗ್ತಾ ಇರ್ತಾರೆ, ಫಾಲೋ ಮಾಡ್ಕೊಂಡು ಹೋಗಿ. ಈ ಒಂದು ಅರುಣಾಚಲ ತಿರುವಣ್ಣಾಮಲೈಯಲ್ಲಿ ಟೋಟಲಿ 8 ಪ್ರಮುಖ ಲಿಂಗಗಳಿವೆ. 8 ಪ್ರಮುಖ ಲಿಂಗಗಳ ದರ್ಶನ ನಿಮಗೆ ಗಿರಿ ಪ್ರದಕ್ಷಿಣೆ ಮಾಡ್ತಾ ಹೋಗ್ತಾ ಸಿಗ್ತಾ ಹೋಗ್ತವೆ. ಯಾವ್ಯಾವು ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಫಸ್ಟು ನಿಮಗೆ ಸಿಗೋದು ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ಹಾಗೆ ನಿವೃತ್ತಿ ಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಹಾಗೆ ಈಶಾನ್ಯಲಿಂಗ. ಇಷ್ಟು ಲಿಂಗಗಳು ನಿಮಗೆ ಈ ಒಂದು ಗಿರಿ ಪ್ರದಕ್ಷಿಣೆಯ ಒಂದು ಹಾದಿಯಲ್ಲಿ ಸಿಗ್ತಾ ಹೋಗ್ತವೆ. ಬನ್ನಿ ಹೋಗ್ತಾ ಯಾವೆಲ್ಲ ಸಿಗ್ತವೆ ಪ್ರತಿಯೊಂದು ಒಂದು ದೇವರ ದರ್ಶನ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ಕೂಡ ದರ್ಶನ ಮಾಡ್ಕೊತೀನಿ. ನೋಡಿ, ಗಿರಿ ಪ್ರದಕ್ಷಿಣೆಯ ಎಷ್ಟು ಲಿಂಗಗಳಿದೆ ಅಂತೇಳಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಪ್ರಕಾರ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಬನ್ನಿ ಹೋಗುವ.
ನೋಡಿ ಫಸ್ಟ್ ನಮಗೆ ಸಿಗೋದು ಅಗ್ನಿಲಿಂಗನ ದರ್ಶನ ಮಾಡ್ಕೊಂಬರೋಣ. ಈ ಸೈಡ್ ಹೋಗ್ಬೇಕೆಲ್ಲ ಹೋಗ್ತಿದ್ದಾರೆ. ಸುಮಾರು ನಾವು ರಾಜಗೋಪುರದಿಂದ 1.5 ಕಿಲೋಮೀಟರ್ ಬಂದರೆ ಈ ಒಂದು ಅಗ್ನಿಲಿಂಗನ ದೇವಸ್ಥಾನ ಸಿಗುತ್ತೆ. ಬನ್ನಿ ಹೋಗಿ ಅಗ್ನಿಲಿಂಗನ ದರ್ಶನ ಮಾಡ್ಕೊಂಬರುವ. ಇನ್ನು ದೇವಸ್ಥಾನ ಓಪನ್ ಆಗಿಲ್ಲ. ಅಗ್ನಿಲಿಂಗ ಇನ್ನು ದೇವಸ್ಥಾನ ಓಪನ್ ಆಗಿಲ್ಲ. ಬೆಳಗ್ಗೆ ಓಪನ್ ಆಗೋದು. ಯಾರೆಲ್ಲ ಬೇಗ ಬರ್ತೀರಾ ಬನ್ನಿ, ತಂದೆ ಈಶ್ವರನ ಒಂದು ದರ್ಶನ ತಗೊಳ್ಳಿ. ಫಸ್ಟು ಅಗ್ನಿಲಿಂಗ, ನಂತರ ಮುಂದಿನ ಲಿಂಗಕ್ಕೆ ದರ್ಶನಕ್ಕೆ ಹೋಗುವ. ಬೆಳಗ್ಗೆ ನಾವು ದರ್ಶನ ಮಾಡೋಕ್ಕೆ, ಗಿರಿಪ್ರದಕ್ಷಿಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದೊಂದು ನೋಡಿ ಏನಂದರೆ ಯಾವುದು ದೇವಸ್ಥಾನ ಕೂಡ ಓಪನ್ ಇರೋಲ್ಲ. ಅದಕ್ಕೆ ಬರ್ತಿರಲ್ಲ, ಬೇಗ ಬಂದಾಗ ಬಂದು ಇಲ್ಲಿ ರೂಮ್ಸ್ ತಗೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ರೂಮಲ್ಲಿ. ನಂತರ 5 ಗಂಟೆ ಮೇಲೆ ಪ್ರತಿ ದೇವಸ್ಥಾನ ಓಪನ್ ಆಗೋದು. 5 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿ, ಯಾಕೆಂದರೆ ಪ್ರತಿ ದೇವಸ್ಥಾನ ಕೂಡ ಓಪನ್ ಇರುತ್ತೆ ಆ ಟೈಮಲ್ಲಿ. ನೋಡಿ ಹಾಗೆ ಬಂದರೆ ನಿಮ್ಮ ವಿಲೇಜಲ್ಲಿ ಒಂದು ಕಲ್ಯಾಣ ಟೆಂಪಲ್ ಅಂತ ಇದೆ. ಇದು ಕೂಡ ಬೆಳಗ್ಗೆ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ. ಇಲ್ಲಿ ಏನೆಲ್ಲ ಇವರು ಮಂಗಳಮುಖಿ ಇರ್ತಾರೆ, ಅವರಿಂದ ದೃಷ್ಟಿ ತೆಗೆಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ ನೀವು ಕೂಡ ದೃಷ್ಟಿ ತೆಗೆಸ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಒಂದು ಏನಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಅಮೌಂಟ್ ಕೊಟ್ಟು ಮುಂದೆ ಹೋಗಿ. ಯಾಕೆಂದರೆ ಅವ್ರನ್ನ ಫೇಸ್ ಮಾಡೋದು ತುಂಬಾ. ನೆಕ್ಸ್ಟು ಯಜ್ಞಲಿಂಗಕ್ಕೆ 1.8 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ, ಮುಂದೆ ಅಲ್ಲಿ ಸಿಗ್ತೀನಿ. ಯಮಲಿಂಗ ಏನು ಪಂಚಭೂತಗಳಿದೆ. ಈ ಪಂಚಭೂತಗಳಲ್ಲಿ ಈ ಕೂಡ ಈ ಒಂದು ತಿರುಮೈ ಲಿಂಗ, ಅಗ್ನಿಲಿಂಗ ಕೂಡ ಒಂದು. ಹಾಗೆ ಇನ್ನೊಂದು ಲಿಂಗ ನಾವು ಏನು ಈ ತಿರುಪತಿ ಹತ್ರ ಕಾಳಹಸ್ತಿ ಇದೆ, ಕಾಳಹಸ್ತಿ ಕೂಡ ಪಂಚಭೂತಗಳಲ್ಲಿ ಒಂದು. ನೋಡಿ ಮಧ್ಯರಾತ್ರಿ ಸುಮಾರು 4 ಗಂಟೆ ಆಯ್ತಾ ಬಂತು. ಜನ ಎಷ್ಟು ಯಾವ ರೇಂಜಾಗಿದ್ದಾರೆ ಅಂದರೆ ತುಂಬಾ ನೋಡಿದೆ. ಈ ಒಂದು ರೂಟ್ ಮ್ಯಾಪ್ನ ಫಾಲೋ ಮಾಡ್ಕೊಂಡು ಹೋಗಿ, ಹಾಗೆ ಇವರ ಜನಗಳ ಹಿಂದೆನೇ ಹೋಗಿ ಆದಷ್ಟು 5 ಗಂಟೆ ಮೇಲೆ ನೀವು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ನೋಡಿ ಇಷ್ಟೊತ್ತಿನಲ್ಲಿ ಯಾವ ದೇವಸ್ಥಾನ ಕೂಡ ಓಪನ್ ಆಗಿಲ್ಲ. ಇನ್ನು 5 ಗಂಟೆ ಮೇಲೆ ನಿಮಗೆ ಎಲ್ಲ ದೇವಸ್ಥಾನಗಳು ಓಪನ್ ಆಗುತ್ತೆ. ಬೆಸ್ಟ್ ಟೈಮು 5 ಗಂಟೆ ಮೇಲೆ ನೀವು ಬಂದಾಗ. ಸುಮಾರು 2:15 ಬರ್ತೀರಾ ಬಸ್ಸಲ್ಲಿ ಬಂದರೆ. ಇನ್ನು ನಿಮ್ಮ ಓನ್ ವೆಹಿಕಲ್ ಬಂದರೆ ಇನ್ನೂ ಬೇಗ ಬಂದಿರ್ತೀರ. ಸೊ ಅದಕ್ಕೆ ಏನು ಬೇಗ ಬರ್ತೀರಾ ರೆಸ್ಟ್ ಮಾಡಿ, ಅಥವಾ ಅಲ್ಲಿ ಬಿಡುವಾಗಿ ತುಂಬ ಸ್ವಲ್ಪ ಲೇಟಾಗಿ ಬಿಡಿ. ಇಲ್ಲಿ ಬಂದು ಮೈನ್ ಇಲ್ಲಿರೋದು ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರು ನಡೆಯೋದು. ವಿತಿನ್ 4 to 5 ಅವರ್ಸಲ್ಲಿ ಕವರ್ ಮಾಡ್ಬೋದು. ಸೊ ಅದಕ್ಕೆ ದೇವಸ್ಥಾನಗಳಲ್ಲಿ ದರ್ಶನ ಆಗೋದು ಇಷ್ಟೊತ್ತಿಗೆ. ಇಲ್ಲ ಬೆಳಗ್ಗೆ ಟೈಮು ಎಲ್ಲ ದೇವಸ್ಥಾನಕ್ಕೂ ದರ್ಶನ ಮಾಡ್ಕೊಳ್ಳಿ. ವೆಹಿಕಲ್ ತಂದಿರೋರು ರಾತ್ರಿ ಗಿರಿ ಪ್ರದಕ್ಷಿಣೆ ಮಾಡಿ, ಈ ಥರ ಸಜೆಷನ್ ಕೊಡ್ಬೋದು. ಮೋಸ್ಟ್ಲಿ ಇವತ್ತು ಬೇಗ ಆಗುತ್ತೆ ಗಿರಿ ಪ್ರದಕ್ಷಿಣೆ. ವಿತಿನ್ ಬೆಳಗ್ಗೆ 8 ರಿಂದ 9 ಗಂಟೆಗೆ ಆದರೆ ನಂತರ ಕೆಲವೊಂದು ಟೈಮು
ಆ ಥರ ಅನಿಸುತ್ತೆ. ಅಂದರೆ ನೋಡಿ, ಈ ರೋಡ್ ಸೈಡಲ್ಲಿ ಏನೋ ಅಷ್ಟು ಜನ ನಾವು ನೋಡಿದ್ವಿ. ಒಂದು ವಯಸ್ಸಾಗಿರೋರು ಆಗಿರ್ಬೋದು, ಗೌರಿಗಳಾಗಿರ್ಬೋದು, ಅಥವಾ ಏನೋ ಯಾವುದೇ ಥರ ಟೆನ್ಷನೇ ಇಲ್ಲ ಅವ್ರಿಗೆಲ್ಲ ಜೀವನದಲ್ಲಿ. ಆ ದಿನಕ್ಕೆ ಏನು ಬೇಕೋ ಅಷ್ಟು ಇಲ್ಲಿ ಭಿಕ್ಷೆ ಬೇಡಿ ಜೀವನ ನಡೆಸ್ತಾರೆ. ಇರೋವ್ರಿಗೂ ಇರ್ತಾರೆ. ಅವರ ಸಮಯ ಮುಗಿದಾಗ ಇಲ್ಲಿ ಯಾರಾದರೂ ಏನೋ ಒಂದು ಅವರ ಕಾರ್ಯ ಮಾಡ್ತಾರೆ. ನಮ್ಮ ಜೀವನ ನೋಡ್ಕೊಂಡಾಗ ಎಷ್ಟು ಸಫರ್ ಪಡ್ತೀವಿ, ಜೀವನ ಮಾಡೋಕ್ಕೆ ಎಷ್ಟು ಒದ್ದಾಡ್ತೀವಿ ಅಂತ ಅಂದ್ಕೊಳ್ತೀವಿ. ಪ್ರತಿ ನೀವು ದಾರಿ ಉದ್ದಕ್ಕೂ ಎಷ್ಟೋ ದೇವಸ್ಥಾನಗಳು ಸಿಗ್ತವೆ ನಿಮಗೆ. ಹೋಗಿ ದರ್ಶನ ಮಾಡ್ಕೊಳ್ಳಿ, ನಂತರ ಮುಂದುವರಿಸಿ. ಈ ಒಂದು ತಿರುವಣ್ಣಾಮಲೈಗೆ ಬರೋಕ್ಕೆ ಒಂದು 2 ಸಲ ಟ್ರೈ ಮಾಡಿದೆ. 2 ಸಲಿನೂ ಫೇಲ್ ಆಯಿತು. 3ನೇ ಸಲ ಒಬ್ಬನೇ, ಯಾರೂ ಬರ್ದಿಲ್ಲ, ಆಗಿದ್ದಾಗಲಿ ಅಂಥೇಳಿ ಒಬ್ಬನೇ ಬಂದೆ. ತುಂಬಾ ದಿನಗಳಿಂದ ಇಲ್ಲಿ ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ತಂದೆ ಅಗ್ನಿಲಿಂಗನ, ಅರುಣಾಚಲೇಶ್ವರನ ದರ್ಶನ ಮಾಡಬೇಕು ಅಂತೇಳಿ ತುಂಬ ದಿನ ಟ್ರೈ ಮಾಡಿದೆ. ಫೈನಲಿ ಇವತ್ತು ಬಂದಿದ್ದೀನಿ. ಓಂ ನಮಃ ಶಿವಾಯ. ಈಗ 2ನೇ ಲಿಂಗ ಯಮಲಿಂಗ ದೇವಸ್ಥಾನ. ಬನ್ನಿ ಹೋಗುವ, ಯಮಲಿಂಗನ ದರ್ಶನ ತಗೊಂಡು ಬರುವ. ನೋಡಿ, ಯಮಲಿಂಗ 2ನೇ ಲಿಂಗ ಇದು, ಯಮಲಿಂಗ ಅಂತೇಳಿ. ನೋಡಿ, ಯಮಲಿಂಗ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಇನ್ನು 1.6 ಕಿಲೋಮೀಟ್ರ್ ಹೋದರೆ ನಿವೃತ್ತಿ ಲಿಂಗ ಅಂತ ಹೇಳಿ. ನಿವೃತ್ತಿ ಲಿಂಗಕ್ಕೆ ಇನ್ನು 1.6 ಕಿಲೋಮೀಟ್ರ್ ಇದೆ. ನೀವು ಹೋಗಿ ನೆಕ್ಸ್ಟ್ ನಿವೃತ್ತಿ ಲಿಂಗನ ದರ್ಶನ ತಗೊಳ್ಳೋಣ. ಇದು ಬಂದು 3ನೇ ಲಿಂಗ. ನೋಡಿ, ಗಂಟೆ ಈಗ 4 ಗಂಟೆ ಆಯ್ತಾ ಬಂತು, 4:15 ಆಯ್ತಾ ಬಂತು. ಇನ್ನು ಬಸ್ಗಳು ಓಡಾಡ್ತಾನೆ ಇರ್ತವೆ. ಜನ ಅಂತೂ ನೋಡಿದರೆ ಗಿರಿ ಪ್ರದಕ್ಷಿಣೆ ರಾತ್ರಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿನ ಫೆಸಿಲಿಟಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ಅಲ್ಲಿಂದ ಲೈಕ್ ಮೈನ್ ಗೋಪುರದಿಂದ ಹಿಡಿದು ನೆಕ್ಸ್ಟು ನೀವು ಗಿರಿ ಪ್ರದಕ್ಷಿಣೆ ಎಂಡ್ ಆಗೋವರೆಗೂ ನಮಗಿನ್ನೂ ಒಳ್ಳೆ ಬೆಳಗಿನ ಜಾವ ಅಂತ ಒಂದು ಫೀಲ್ ಬರಬೇಕು, ಆ ಥರ ಇದೆ. ಯಾಕೆಂದರೆ ಪ್ರತಿ ದಾರಿ ಉದ್ದಕ್ಕೂ ಒಳ್ಳೆಯ ರೋಡು, ಹಾಗೆ ಒಳ್ಳೆಯ ಒಂದು ದೀಪದ ಬೆಳಕನ್ನು ಇಲ್ಲಿನ ಗೌರ್ಮೆಂಟು ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟು ಹೋಗಿ ನಿವೃತ್ತಿ ಲಿಂಗ ಹತ್ರ ಸಿಗ್ತೀನಿ. ರೈಟ್ ಬಂದರೆ ಇಲ್ಲಿ ಸರ್ಕಲ್ ಇದೆ, ಸರ್ಕಲ್ ಹತ್ರ ಬೋರ್ಡ್ಗಳು ಹಾಕಿರ್ತಾರೆ. ಆ ಬೋರ್ಡ್ನ ಫಾಲೋ ಮಾಡ್ತಾ ಹೋಗಿ. ನೋಡಿ, ಈ ಸೈಡ್ ಹೋಗೋದಿಲ್ಲ. ಒಂದು ದೇವಸ್ಥಾನ ಕೂಡ ಇದೆ, ಈಶ್ವರವರ ಟೆಂಪಲ್. ಬನ್ನಿ ಹೋಗಿ ಬರುವ. ದಾಘಾಟ್ ನೋಡಿ, ಇದು ಸುತ್ತ ಕಾಡು. ಬೆಳಗ್ಗೆ ಟೈಮು ಇಲ್ಲೆಲ್ಲ ಇವಾಗ ಆ ಕಡೆ ಸೈಡು ಜಿಂಕೆಗಳೆಲ್ಲ ಕಾಣ್ತವೆ. ನಂತರ ಇಲ್ಲಿ ಕೂತ್ಕೊಳ್ಳೋಕೆ ಒಳ್ಳೆ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ. ಬಿಸಿಲು ಬೆಳಗ್ಗೆ ಟೈಮ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಸಿಲಿರುತ್ತೆ ಒಂದೊಂದು ಟೈಮಲ್ಲಿ ಇಲ್ಲಿ. ಅದಕ್ಕೋಸ್ಕರ ಬೆಳಗ್ಗೆ ಹಾಗೆ ನೈಟು ಸಾಯಂಕಾಲ ಬೆಸ್ಟ್ ಟೈಮ್ ಟು ಗಿರಿ ಪ್ರದಕ್ಷಿಣೆ. ಯಾರೆಲ್ಲ ಬರ್ತೀರಾ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ, ಬೆಳಗ್ಗೆ ವಿತಿನ್ ಒಂದು 11 ಗಂಟೆ ಒಳಗೆ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ಸಾಯಂಕಾಲ ಗಿರಿ ಪ್ರದಕ್ಷಿಣೆ ಮಾಡಿ. ರಾತ್ರಿ ಹತ್ರ ಬೆಳಗ್ಗೆ ಟೈಮು ದೇವರ ದರ್ಶನ ಮಾಡಿ, ನೈಟ್ ಕೂಡ ದರ್ಶನ ಒಂದು ಗಿರಿ ಪ್ರದಕ್ಷಿಣೆ ಮಾಡ್ಬೋದು. ಬಟ್ ನೈಟ್ ನೋಡಿ ಎಷ್ಟು ಕೂಲಾಗಿದೆ, ತಂಪಾಗಿದೆ ವಾತಾವರಣ. ಇದು ಬ್ರಹ್ಮರ್ಷಿಗಳ
ಒಂದು ಸಮಾಧಿ ಆಗಿರ್ಬೋದು ಅನಿಸುತ್ತೆ. ಧ್ರುವಸಾಗರ್ ಮಹರ್ಷಿ ಅವರು. ನೋಡಿ ಫಾರಿನರ್ಸ್ ಎಲ್ಲ ಬಂದು ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ನೋಡಿ ಜನ ಬರ್ತಾನೆ ಇದರಿಂದ. ಹೀಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಒಂದು ವಿಘ್ನ ವಿನಾಶಕನ ಗುಡಿ ಕೂಡ ಇದೆ. ಇಲ್ಲಿ ಮೋಸ್ಟ್ಲಿ ಇದೆಲ್ಲ ಕಂಪ್ಲೀಟ್ ಕಾಡಿದೆಲ್ಲ. ಬೆಳಗ್ಗೆ ಟೈಮ್ ನೋಡೋಕೆ ಚೆನ್ನಾಗಿರುತ್ತೆ. ಈ ವಿಘ್ನ ವಿನಾಶಕನ ಒಂದು ದರ್ಶನ ಮಾಡಿಸೋಣ. ವಿಘ್ನ ವಿನಾಶಕ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಎಲ್ಲ ಬದುಕಿನ ವಿಘ್ನಗಳೆಲ್ಲ ನಿವಾರಣೆ ಮಾಡಲಿ. ಬನ್ನಿ ಹೋಗುವ. ನೆಕ್ಸ್ಟ್ ನಮ್ಮ 3ನೇ ಲಿಂಗ ಈಗ ದರ್ಶನ ಮಾಡಬೇಕು. ಒಂಚೂರು ಮುಂದೆ ಇದೆ. ನೋಡಿ ಈಗ 3ನೇ ಲಿಂಗ ನಿವೃತ್ತಿ ಲಿಂಗ ಅಂತೇಳಿ. ನಿವೃತ್ತಿ ಲಿಂಗಕ್ಕೆ ದಾರಿಗೆ ಈ ಒಂದು ಗಿರಿ ಪ್ರದಕ್ಷಿಣೆನ ಆಟೋ ಮುಖಾಂತರ ಕೂಡ ಮಾಡ್ತಾರೆ. ಇಲ್ಲಿ ನಿವೃತ್ತಿ ಲಿಂಗ ನೀವು ಹೋಗಿ ದರ್ಶನ ಮಾಡ್ಕೊಂಡ್ರವ. ಇಲ್ಲಿ ಕೂಡ ಒಂದು ಟೆಂಪಲ್ ಇದೆ. ಬನ್ನಿ ನೆಕ್ಸ್ಟ್ ಹೋಗುವ. ಸದ್ಯಕ್ಕೆ ಈಗ 3 ಲಿಂಗಗಳ ಒಂದು ದರ್ಶನ ಮುಗಿಸಿದ್ದೀನಿ. ಇನ್ನು 5 ಲಿಂಗಗಳಿದೆ. ಬನ್ನಿ ಹೋಗುವ. ಫೇಮಸ್ ನಿತ್ಯಾನಂದ ಸ್ವಾಮೀಜಿ ಅವರ ಕೈಲಾಸ ತಿರುವನಮಲೈ ಒಂದು ಚಾರಿಟೇಬಲ್ ಟ್ರಸ್ಟು ಅಥವಾ ಅವ್ರದ ಒಂದು ಮೇಂಟೆನೆನ್ಸು ಮಾಡಿದ್ದಾರೆ. ಇಲ್ಲೊಂದು ಟೆಂಪಲ್ ಇದೆ. ಈ ಮನುಷ್ಯ ಒಂದು ಟೈಮಲ್ಲಿ ಒಳ್ಳೆ ಋಷಿಮುನಿ ಥರ ಕಾಣಿಸ್ತಾ, ಅದೇ ರೀತಿ ನಂತರ ಹೋಗ್ತಾ ಅವನ ಒಂದು ಬೇರೆ ಬೇರೆ ರೂಪಗಳು ಬಯಲಾಗ್ತಾ ಹೋಯಿತು. ಹಾಗೆ ಇವ ನಿತ್ಯಾನಂದ ಸ್ವಾಮೀಜಿ. ನೋಡಿ ಗೌತಮ ಮಹರ್ಷಿ ಟೆಂಪಲ್ಲು ಬಾಗಿಲಾಕಿದೆ. ಬನ್ನಿ ಹೋಗುವ, ಮುಂದೆ ಸಾಗುವ. ಫೈನಲಿ 4ನೇ ಲಿಂಗ ಸೂರ್ಯಲಿಂಗ ಹತ್ರ ಬಂದೆ. ಇನ್ನು 4 ಲಿಂಗಗಳಿದೆ. ಸೂರ್ಯಲಿಂಗ. ಬನ್ನಿ ಸೂರ್ಯಲಿಂಗನ ದರ್ಶನ ಮಾಡಿ. ನೋಡಿ ಇದು ಬಂದು ವರ್ಣಲಿಂಗ ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಒಂಚೂರು ಮುಂದೆ ಹೋದರೆ
ನಿಮಗೆ ಮತ್ತೊಂದು ಲಿಂಗ ಸಿಗುತ್ತೆ. ಒಟ್ಟು ಈಗ 5 ಲಿಂಗ ದರ್ಶನ ಆಯಿತು. ಇನ್ನು 3 ಲಿಂಗ ಬಾಕಿ ಇದೆ. ನೆಕ್ಸ್ಟ್ ಬಂದು ವಾಯುಲಿಂಗ ನೋಡಿ, 1.7 ಕಿಲೋಮೀಟರ್ಸ್ ಇಲ್ಲಿಂದ ನೆಕ್ಸ್ಟ್ ನಮಗೆ ಸಿಗೋದು ವಾಯುಲಿಂಗ. ನೋಡಿ ವರುಣಲಿಂಗ ಮುಗಿಸ್ಕೊಂಬಂದರೆ ಫುಟ್ ಮಸಾಜ್ ಎಲ್ಲ ಇಕ್ಕಿದ್ದಾರೆ ಇಲ್ಲಿ. ಯಾರಿಗೆಲ್ಲ ಕಾಲು ನೋವುತ್ತೆ ಫುಟ್ ಮಸಾಜ್ ಮಾಡಿಸ್ಕೊಬೋದು. 20 ರೂಪಾಯಿ ಅಂತೆ ಚಾರ್ಜು. ಬನ್ನಿ, ಇನ್ನು ನೆಕ್ಸ್ಟ್ ದಿನ 3 ಲಿಂಗಗಳಿದೆ. 3 ಲಿಂಗ ಮುಗಿಸ್ಕೊಂಡು ನೆಕ್ಸ್ಟು ತಿರುಮಲೈ ಅರುಣಾಚಲನ ದರ್ಶನಕ್ಕೆ ಹೋಗವ. ಓಂ ನಮಃ ಶಿವಾಯ. ಅಲ್ಲಲ್ಲೇ ಈ ಥರ ದೇವಸ್ಥಾನಗಳಿದೆ. ಎಲ್ಲ ದರ್ಶನ ತಗೊಂಡು ಹೋಗಿ. ಸೀರಿಯಸ್ಲಿ 8 ಲಿಂಗಗಳ ದರ್ಶನ ಮಾಡುವಾಗ, ಗಿರಿ ಪ್ರದಕ್ಷಿಣೆ ಹಾಕುವಾಗ 5 ಲಿಂಗ ಆದಮೇಲೆ ಸ್ಟಾರ್ಟ್ ಆಗುತ್ತೆ ದ ರಿಯಲ್ ಕಾಲು ಪೇಯ್ನ್ ಅಂದರೆ ಈ ಪಾದ ಕೆಳಭಾಗ ಏನಿರುತ್ತೆ ಅಲ್ಲಿ ಸ್ವಲ್ಪ ಉರಿ ಸ್ಟಾರ್ಟ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ರೆಸ್ಟ್, ಕೆಲವರು ನೋಡಿ ಇಲ್ಲಿ ರೆಸ್ಟ್ ಮಾಡಿ ಊಟ ತಿಂಡಿ ಮಾಡ್ಕೊಂಡು ಓಡ್ತಾರೆ. ಬಟ್ ಒಂದೇ ಒಂದು ಗ್ಲಾಸ್ ನೀರು ಕುಡಿದಿದೆ ಅಷ್ಟೇ. ಇನ್ನು ಊಟ ತಿಂಡಿ ಮಾಡಿಲ್ಲ. ಅರುಣಾಚಲದ ದರ್ಶನ ಆಗೋವರೆಗೂ ಏನು ತಿನ್ನಲ್ಲ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸದ್ಯಕ್ಕೆ ಇನ್ನು 3 ಲಿಂಗಗಳಿದೆ. ಮುಂದೆ ಮುಗಿಸ್ಕೊಳವ. ಆದಿ ಅಣ್ಣಾಮಲೈ ಟೆಂಪಲ್ ಇದು. ಅದಾಗ ಹೋದರೆ ಅಣ್ಣಾಮಲೈ ಟೆಂಪಲ್ ಇದೆ. ಬೆಳಿಗ್ಗೆ ಇನ್ನೂ ತೆಗ್ದಿರಲ್ಲ. ಸ್ವಾಮಿ ಇಲ್ಲಿಂದನೇ ಬೇಡ್ಕೊಳ್ಳಿ ಎಲ್ಲ ಒಳ್ಳೇದಾಗಲಿ ಅಂತ. ಬನ್ನಿ, ನೆಕ್ಸ್ಟ್ ಮುಂದಕ್ಕೆ ಹೋಗುವ. ಇನ್ನು 6 ಲಿಂಗಗಳ ದರ್ಶನ ಇದೆ. ಬೆಳಗ್ಗೆ ಟೈಮ್ ಬಂದರೆ ಎಲ್ಲ ಟೆಂಪಲ್ ಓಪನ್ ಇರುತ್ತೆ, ಹೋಗಿ ದರ್ಶನ ಮಾಡ್ಕೊಬೋದು. ಆದರೆ ಏನಂದರೆ ಆ ಬಿಸಿಲಲ್ಲಿ ಇನ್ನು ಕಾಲು ಸುಡ್ತಾ ಹೋಗುತ್ತೆ. ಆದರೆ ಈ ಟೈಮಲ್ಲಿ ಟೆಂಪಲ್ಲು ಕೆಲವೊಂದು ಓಪನ್ ಇರ್ತವೆ, ಕೆಲವೊಂದರೆ ಎಲ್ಲ ಓಪನ್ ಇರ್ತವೆ. ಆದರೆ ತುಂಬ ಹತ್ತಿರದಿಂದ ಹೋಗಿ ನೋಡೋಕ್ಕಾಗಲ್ಲ. ತುಂಬ ಹತ್ತಿರದಿಂದ ಹೋಗಿ ನೋಡೋವಂಥವು ಒಂದು ಕೆಲವು ಮಾತ್ರ ಓಪನ್ ಇರ್ತವೆ ಅಷ್ಟೇ. ಹೋಗಿ ನಾನು ನೋಡೋಂಗೆ ಸುಮಾರು ಒಂದು 3-4 ಓಪನ್ ಇದ್ವು ಅನಿಸುತ್ತೆ. ಬನ್ನಿ ಹೋಗುವ. ಕೇವಲ ಒಂದು 2 ಅವರ್ ಸಾಕಾಗುತ್ತೆ ಅನಿಸುತ್ತೆ. 2 ಅವರ್ ಮುಗಿಸ್ತೀನಿ ಗಿರಿ ಪ್ರದಕ್ಷಿಣೆ. ಇನ್ನು 3 ಲಿಂಗಗಳಿದೆ. ವಿಘ್ನ ವಿನಾಶಕನ ದೇವಸ್ಥಾನ. ಇನ್ನೂ ಇದೆ. ಹೋಗುವ, ಗಿರಿ ಪ್ರದಕ್ಷಿಣೆ ಮಾಡುವ, ಮುಗಿಸುವ. ವಿಘ್ನ ವಿನಾಶಕನ ದೇವಸ್ಥಾನ ಪಕ್ಕದಲ್ಲೇ ಮತ್ತೊಂದು ದೇವಸ್ಥಾನ. ತಾಯಿ ಬಟ್ ಒಳ್ಳೆ ವಾತಾವರಣ. ಬೆಳಗಿನ ಜಾವ ನೀವು ಮಧ್ಯರಾತ್ರಿ ಈ ಥರ ಗಿರಿ ಪ್ರದಕ್ಷಿಣೆ ಹಾಕೋದು. ನೀವು ಇನ್ನೂ ಟೈಮ್ ಇದ್ದರೆ ಬೆಸ್ಟ್ ಏನಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದರೆ ಮೊದಲು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಳ್ಳಿ. ಕೆಲವೊಂದು ಟೆಂಪಲ್ ಯಾವುದು ಓಪನ್ ಇರೋಲ್ಲ, ಅವನ್ನ ಬೆಳಗ್ಗೆ ಆಟೋದಲ್ಲಿ ಬಂದು ಮುಗಿಸ್ಕೊಳ್ಳಿ. ಯಾಕೆಂದರೆ ಟೈಮ್ ಇನ್ನೂ ಇರುತ್ತೆ. ಫ್ರೀ ದರ್ಶನಕ್ಕೆ ಹೋದ್ರೂ 4 to 5 hours ಆಗುತ್ತೆ ಬೆಳಗ್ಗೆ ಟೈಮು. ಇಲ್ಲ ಟೈಮಲ್ಲಿ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಅಂತಂದರೆ 50 ರೂಪಾಯಿ ಕೊಟ್ಟರೆ ದರ್ಶನ ಟಿಕೆಟು ಇರುತ್ತೆ. ಅದರಲ್ಲಿ 2ರಿಂದ 1 ಅವರಲ್ಲಿ ಆಗುತ್ತೆ. ಆ ದರ್ಶನ ಕೂಡ ಹೋಗ್ಬೋದು. ಇದೆಲ್ಲ ಆಟೋದಲ್ಲಿ ಮುಗಿಸ್ತವ್ರೆ. ಗಿರಿ ಪ್ರದಕ್ಷಿಣೆ ಒಂದು ಈಶ್ವರ ಲಿಂಗದ ರೂಪದಲ್ಲಿ
ವಾಸವಾಗಿರುವ ಈ ಒಂದು ಗಿರಿಯ ಗೋವರ್ಧನ ಪರ್ವತ ಸುತ್ತಮುತ್ತ ಹಚ್ಚ ಹಸುರಿನ ಮಧ್ಯೆ ಲಿಂಗಗಳ ಮಧ್ಯೆ ವಾಸವಾಗಿರುವ ಅರುಣಾಚಲದ ಗಿರಿ ಪ್ರದಕ್ಷಿಣೆ ಇನ್ನು ಕೇವಲ 6 ಕಿಲೋಮೀಟರ್ ಇದೆ. ಇನ್ನು 6 ಕಿಲೋಮೀಟರ್ ನಡೆದರೆ ಗಿರಿ ಪ್ರದಕ್ಷಿಣೆ ಮುಕ್ತಾಯ ಆಗುತ್ತೆ. ಬನ್ನಿ, ಇನ್ನು 6 ಕಿಲೋಮೀಟರ್ ಮುಗಿಸುವ. ಯಾರಿಗೆ ಬಂದರೆ ಸಾಯಿಬಾಬನ ಒಂದು ಸನ್ನಿಧಿ ಇದೆ. ಜನ ಒಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಲಿಂಗ ವಾಯುಲಿಂಗ ಹತ್ರ ಬಂದೆ. ಇನ್ನು ಕೇವಲ 2 ಲಿಂಗಗಳು ಮಾತ್ರ ಬಾಕಿ ಇದೆ. ವಾಯುಲಿಂಗನ ದರ್ಶನ ಮಾಡ್ಕೊಂಬರೋಣ. ಬನ್ನಿ, ಇನ್ನೂ ಓಪನ್ ಆಗಿಲ್ಲ, ಬಟ್ ದೂರದಿಂದನೇ ಕಾಣುತ್ತೆ. ನೋಡಿ, ವಾಯುಲಿಂಗ ಆದಮೇಲೆ ನೆಕ್ಸ್ಟು ನಮಗೆ ಸಿಗೋದು ಚಂದಿರಲಿಂಗ ಅಂತ. ಇನ್ನು 1 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಬನ್ನಿ ಹೋಗುವ. ಟೈಮು 5:40, 3:40ಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನು 2 ಲಿಂಗ ಇದೆ. ಸತತ 6 ಲಿಂಗದ 2 ಅವರಲ್ಲಿ 3 ಅವರಲ್ಲಿ ಮುಗಿಸಿದ್ದೀವಿ. 3:40ಕ್ಕೆ ಸ್ಟಾರ್ಟ್ ಮಾಡಿದ್ದು. ಈಗ 5:40, 2 ಅವರಲ್ಲಿ 6 ಲಿಂಗ ಮುಗಿಸಿದ್ದೀವಿ. ಇನ್ನು 2 ಲಿಂಗ ಮಾತ್ರ ಬಾಕಿ. ಬನ್ನಿ ಹೋಗಿ 2 ಲಿಂಗ ದರ್ಶನ ಮಾಡ್ಕೊಂಡು ಸ್ವಾಮಿ ಅರುಣಾಚಲದ ದರ್ಶನ ತಗೊಂಡು ಹೊರಡುವ. ಓಂ ನಮಃ ಶಿವಾಯ. ಬನ್ನಿ, ನೀವು ಕೂಡ ಗಿರಿ ಪ್ರದಕ್ಷಿಣೆ ಮಾಡಿ ನಿಮ್ಮ ಜೀವನದಲ್ಲಿ ಈ ಒಂದು ಅರುಣಾಚಲಗೆ ಬರೋ ಮುಂಚೆ ನಿಮ್ಮ ಜೀವನ ಹೆಂಗಿತ್ತು, ಬಂದು ಹೋದ ನಂತರ ಹೆಂಗಿತ್ತು, ಬದಲಾವಣೆ ಕಾಣ್ತೀರಾ ಅಂತ ನಂಬಿದ್ದೀನಿ. ನೋಡಿ, ಯಾರು ಬರ್ತೀರಾ ಇಲ್ಲಿ ಗಿರಿ ಪ್ರದರ್ಶನಕ್ಕೆ, ಪರ್ವತಮಲೈ 16 ಕಿಲೋಮೀಟ್ರ್ ಐತೆ. ತಿರುಪತಿ 180 ಕಿಲೋಮೀಟ್ರ್. ಇಲ್ಲಿ ಪರ್ವತಮಲೈ ಅದೊಂದು ಟ್ರೆಕ್ಕಿಂಗ್ ಬೆಟ್ಟ. ಅದು ಕೂಡ ಒಂದು ಗೋವರ್ಧನಗಿರಿ ಬೆಟ್ಟ. ಅದು ಕೂಡ ಟ್ರೆಕ್ಕಿಂಗ್ ಮಾಡಬೇಕು. ಸುಮಾರು ದೂರ 16 ಕಿಲೋಮೀಟ್ರ್ ಇರ್ತದೆ. ಇಲ್ಲಿಂದ 16 ಕಿಲೋಮೀಟ್ರು, ಅಲ್ಲಿಂದ ಪರ್ವತಮಲೈ ಟ್ರೆಕ್ಕಿಂಗು ಒಂದು 4ರಿಂದ 5 ಕಿಲೋಮೀಟ್ರ್ ಆಗ್ಬೋದು. 5ರಿಂದ 6, ಬಟ್ ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ ಅದು. ಯಾರೆಲ್ಲ ಬರ್ತೀರಾ ಬನ್ನಿ, ಇಲ್ಲಿ ಬೇಗ ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಪರ್ವತಮಲೈಗೆ ಟ್ರೈ ಮಾಡ್ಬೋದು. ನೋಡಿ, ಅಣ್ಣಾಮಲೈ ಟೆಂಪಲ್ ಇನ್ನು ಹೋಗಬೇಕು. ಕಾಂಚಿ ಚಿನ್ನಗಂ. ಚಂದ್ರಲಿಂಗ ಮುಗಿಸಿ ನೆಕ್ಸ್ಟು ಕೊನೆಯ ಲಿಂಗ ಕುಬೇರಲಿಂಗ. ಇನ್ನು 1 ಕಿಲೋಮೀಟರ್ ಮಾತ್ರ. ಈ 1 ಕಿಲೋಮೀಟರ್ ಮುಗಿಸಿ ಸ್ವಾಮಿಯ ದರ್ಶನ ತಗೊಳ್ಳೋಣ. ಬನ್ನಿ ಹೋಗುವ. ನೋಡಿ, ಈಗ ಬೆಳಕಾಗ್ತಾ ಬೆಟ್ಟ ಸಕ್ಕತ್ತಾಗಿ ಕಾಣ್ತಾ ಇದೆ. ಅದೇ ಪರ್ವತದ ಮೇಲೆ ಒಂದು ಜ್ಯೋತಿ ಬೆಳಗೋದು.
ಬೆಳಕಾಯಿತು ಫೈನಲಿ. ನೋಡಿ ಇಲ್ಲಿ ವೆಂಕಟರಾಮ ಸ್ವಾಮಿ ಹಾಗೂ ತಾಯಿಯ ಒಂದು ವಿಗ್ರಹ ಗುಡಿ ಇದೆ. ಇಲ್ಲಿಂದ ಇನ್ನು ಸ್ವಲ್ಪ ದೂರ ಹೋಗಬೇಕು. ಕಂಪ್ಲೀಟ್ಲಿ ಈಗ ಬೆಳಕಾಗ್ತಾ ಇದೆ, ಬೆಳಕಾಗಿದೆ. ಆ್ಯಕ್ಚುಲಿ ನೀವು ಒಂದು 5:15ಗೆ ಸ್ಟಾರ್ಟ್ ಮಾಡಿದ್ರೆ ಸಾಕು. 5 ಗಂಟೆ ಕರೆಕ್ಟ್ ಟೈಮಿಗೆ 5 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಟೆಂಪಲ್ಲು ಓಪನ್ ಇರ್ತವೆ, ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಬಟ್ ನಾವು ಸ್ಟಾರ್ಟ್ ಮಾಡಿದ್ದು 3:45ಗೆ ಸ್ಟಾರ್ಟ್ ಮಾಡಿದೆ ಮೇಯ್ನ್ ಗೋಪುರದಿಂದ. ಈಗ ಸಮಯ 6 ಗಂಟೆ 6:15 ಆಗ್ತಾ ಬಂತು. ಇನ್ನೊಂದು ಚೂರು ಹೋದರೆ ಇನ್ನು ಒಂದು ಲಿಂಗ ದರ್ಶನ ಮಾಡ್ಕೊಂಡು ನಂತರ ಸ್ವಾಮಿಯ ದರ್ಶನ ಮಾಡ್ಕೊಂಡು ತಿಂಡಿ ಗಿಂಡಿ ಮಾಡ್ಕೊಂಡು ಬಿಡುವ. ಇಲ್ಲಿ ಇನ್ನು ಒಂದು 3 ಗಂಟೆ ಒಳಗೆಲ್ಲ ನಾನು ಬೆಂಗಳೂರಿಗೆ ರೀಚ್ ಆಗಿರ್ತೀನಿ. ಬನ್ನಿ, ಇನ್ನೂ ಟೈಮ್ ಇದ್ದರೆ ನಿಮ್ಮ ಬಳಿ ನಾನು ಹೇಳ್ದಂಗೆ ಇಲ್ಲೇ ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಇದೆ, ಅದು ಕೂಡ ಮುಗಿಸ್ಕೊಂಡು ಹೋಗ್ಬೋದು ಯಾರಿಗೆಲ್ಲ ಸಮಯ ಇರುತ್ತೆ. ಬಟ್ ಗಿರಿ ಪ್ರದಕ್ಷಿಣೆ ಮಾಡಿ ಒಂದಿನ ರೆಸ್ಟ್ ಬೇಕೇ ಬೇಕು. ಯಾಕೆಂದರೆ ಲಾಸ್ಟ್ ಕೊನೆಯ ಲಿಂಗ ನೋಡುವಕ್ಕೆ ಹೋಗೋ ಟೈಮಲ್ಲಿ ಆ ಮೂಮೆಂಟು ಫೀಲು ನಮಗೆ ಗೊತ್ತಿರ್ತದೆ. ಆ ಕಾಲೆಲ್ಲ ಹಿಂಗೆ ಬೇಸ್ಮೆಂಟು ಉರಿದೇ ಇರ್ತದೆ ಅಂತ. ಬನ್ನಿ ಮಾಡುವ, ಕೊನೆಯ ಲಿಂಗ ದರ್ಶನ ಮಾಡ್ಕೊಂಡು. ನೋಡಿ, ಇದ್ರ ಪ್ರಕಾರ ಇನ್ನು 4 ಕಿಲೋಮೀಟ್ರ್ ಇದೆ ಅದು ಮೇಯ್ನ್ ಟೆಂಪಲ್ಗೆ. ಬಟ್ ಅದು ಇಂಟರ್ನಲ್ ಲಿಂಗ ಅಲ್ಲಿಂದ 1 ಕಿಲೋಮೀಟ್ರ್ ಅಂತ ಹೇಳ್ದವನು ಹಾಕಿರೋನು. ಬಟ್ ಇನ್ನೂ ಬರ್ತಾನೇ ಇದ್ದೀನಿ, ಸಿಗ್ತಾನೇ ಇಲ್ಲ. ಇದು ಮುಗಿಸಿ ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕಂತ ಅನಿಸುತ್ತೆ ಮೇಯ್ನ್ ಟೆಂಪಲ್ಗೆ. ಬನ್ನಿ ಹೋಗುವ. ಬಂದೇ ಬಿಡ್ತು ಅನಿಸುತ್ತೆ. ಎಸ್, ಬಂದೇ ಬಿಡ್ತು. ಅಲ್ಲ, ಇನ್ನು 4 ಕಿಲೋಮೀಟ್ರ್ ಇದೆ ಅಂತೇಳಿ ಹಾಕಿರೋದು ಬೋರ್ಡ್. ನಾನು ಈ ಬೋರ್ಡ್ ನೋಡಿದ ತಕ್ಷಣ ಎಣ್ಣೆ ಲಿಂಗ ಸಿಕ್ತು ಅಂತ ಅಂದ್ಕೊಂಡೆ. ಇನ್ನು 4 ಕಿಲೋಮೀಟ್ರ್ ಹೋಗ್ಬೇಕು. ಬನ್ನಿ ಹೋಗುವ. 8ನೇ ಲಿಂಗ ಆದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಅಲ್ಲಿಂದ ಇಲ್ಲಿವರೆಗೂ ಇನ್ನೂ ರೆಸ್ಟ್ ತಗೊಂಡಿಲ್ಲ. ಕಾಲು ಮಾತ್ರ ನೆಕ್ಸ್ಟ್ ಲೆವೆಲ್ ಉರಿತೈತೆ. 8ನೇ ಲಿಂಗ ಮೋಸ್ಟ್ಲಿ ಬಂತು ಅನಿಸುತ್ತೆ. ಬೋರ್ಡ್ಗಳು ಹಾಕಿರೋದು ನೋಡಿ. ಬಂತು ಶಬಾಷ್. ಎಷ್ಟು 8ನೇ ಲಿಂಗ ಬಂತು. ಕುಬೇರ ಲಿಂಗ 8ನೇ ಲಿಂಗ ಫೈನಲಿ. ಇಲ್ಲಿ ಹೋಗುವ. 8ನೇ ಲಿಂಗ ದರ್ಶನ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಈಶಾನ್ಯ ಲಿಂಗಂ ಇನ್ನು 1.9 ಐತೆ ಅದು. ಇಲ್ಲಿಗೆ 8ನೇ ಲಿಂಗ ಮುಗಿಯುತ್ತೆ. ಇನ್ನು ಎಕ್ಸ್ಟ್ರಾ 3 ಟೆಂಪಲ್ಗಳೆಲ್ಲ ಇದ್ವು. ಫೈನಲಿ ಕುಬೇರ ಲಿಂಗಮ್ಮ 8 ಲಿಂಗಗಳ ದರ್ಶನ ಮುಗಿಸ್ಮೇಲೆ ನಮ್ಮ ಕಾಲು ಸ್ಥಿತಿ ನೋಡ್ಕೊಂಡ್ಮೇಲೆ ಹಿಂಗಾಗೈತೆ. ನೆಕ್ಸ್ಟ್ ಲೆವೆಲ್ ಉರಿತೈತೆ. ಇನ್ನು ಇಲ್ಲಿಂದ 4 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮುಗಿಯೋಕ್ಕೆ. ಮುಗಿಸವ 8 ಲಿಂಗಗಳು ಆದಮೇಲೆ ಕೂತ್ಕೊಂಡಿರೋದು ನೋಡಿ. ಕುಬೇರ ಲಿಂಗ ಮುಗಿಸಿ ಈಶಾನ್ಯ ಲಿಂಗ ಮುಂದೆ ಬನ್ನಿ ಹೋಗಿ ತೋರಿಸ್ತೀವಿ. ನೋಡಿ, ಸುತ್ತಮುತ್ತ ಹಚ್ಚ ಹಸಿರು ಕಾಡು. ನೋಡಿ, ಇದು ಮೋಕ್ಷ ದ್ವಾರ. ఇక సిరికొండ మండలం అది దూరం బాగా.
ಮೋಕ್ಷ ದ್ವಾರ ಅಥವಾ ಸುಮಾರು ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ತಾಂತು. ನೆಕ್ಸ್ಟ್ ಹೋಗ್ಬೇಕು. ಬನ್ನಿ ಹೋಗುವ. ಈಶಾನ್ಯ ಲಿಂಗ. ಈಗ ಈಶಾನ್ಯ ಲಿಂಗ ಈಶಾನ್ಯ ಲಿಂಗ ಆಪೋಸಿಟ್ಟು ಒಂದು ಕೊಳ ಇದೆ. ಫೈನಲಿ ಗಿರಿ ಪ್ರದಕ್ಷಿಣೆ ಮುಗಿಸಿ 14 ಕಿಲೋಮೀಟರ್ಗಳ ಗಿರಿ ಪ್ರದಕ್ಷಿಣೆ ಮುಗಿಸಿ ಈಗ ರಾಜಗೋಪುರ ಮುಂಭಾಗ. ಓಂ ನಮಃ ಶಿವಾಯ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬರೋಣ. ಸಿಗ್ತೀನಿ ಆಮೇಲೆ. ಫ್ರೀ ದರ್ಶನ ಕ್ಯೂ ಸ್ವಲ್ಪ ಖಾಲಿ ಇದೆ ಸದ್ಯಕ್ಕೆ. ಬಿಡುವ, ಮುಂದೆ ಹೋಗಿ ನೋಡ್ತೀನಿ. ನೋಡಿ, ಫ್ರೀ ದರ್ಶನ ಅಲ್ಲಿಂದ ಸ್ವಲ್ಪ ಖಾಲಿ ಇತ್ತು, ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ. ನೋಡ್ರಿ, ದೇವಸ್ಥಾನದ ಹೊರಾಂಗಣ. ಅವಾಗಲೇ ಇಲ್ಲಿ 2 ನೋಡಿದ್ರ ಗೋಪುರ, 3, 4, 5, 6, 7 ಗೋಪುರ ಐತಿ. ಇಲ್ಲಿ ಒಂದು ಪಾಯಿಂಟ್ ಇದೆ. ಪಾಯಿಂಟ್ ತಕ್ಕೋದ್ರೆ ಕಂಪ್ಲೀಟ್ 9 ಗೋಪುರ ಕೂಡ ಕಾಣುತ್ತೆ. ಆ ಪಾಯಿಂಟ್ನ ಹುಡುಕ್ತಾ ಇದ್ದೀನಿ. ಮೋಸ್ಟ್ಲಿ ಇಲ್ಲೇ ಎಲ್ಲ ಇದೆ. ಇಲ್ಲಿ 3 ಪಾಯಿಂಟ್ ಸಿಕ್ತು ನೋಡಿ. ನೋಡಿ, ಈ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ 9 ಗೋಪುರ ಕೂಡ ಕಾಣುತ್ತೆ. ಇಲ್ಲಿ 1, 2, 3, 4, 5, 6, 7, 8. ಒಂದು, 2, 3, 4, 5, 6, 7 ಗೋಪುರ ಕಾಣುತ್ತೆ. ಈ 7 ಗೋಪುರ ಇರೋದು ಒಂದೇ ತಾವು ನಿಂತ್ಕೊಂಡ್ರೆ 7 ಗೋಪುರ ಕೂಡ ಕಾಣುತ್ತೆ ನೋಡಿ. ಬನ್ನಿ, ಯಾರೆಲ್ಲ ತಿರುವಣ್ಣಾಮಲೆಗೆ ಬಂದಿಲ್ಲ ಬನ್ನಿ, ಸ್ವಾಮಿ ದರ್ಶನ ತಗೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಆ್ಯಂಡ್ ಇಲ್ಲಿಗೆ ಈ ದಿನದ ತಿರುವಣ್ಣಾಮಲೈ ಒಂದು ಪಯಣ ಸ್ಟಾಪ್. ಈ ಒಂದು ಮರದ ಕೆಳಗಡೆ ಬಂದರೆ 9 ಗೋಪುರ ಕಾಣ್ತವೆ ನೋಡಿ. ಇಲ್ಲ 1, 2, 1, 2, 3, 4, 5, 6, 7, 8, 9. ಅಂದರೆ ಅಲ್ಲಿ 2 ಇದೆ, ಇಲ್ಲಿ 2 ಇದೆ. ಒಂದು ಚಿಕ್ಕದೊಂದು, ದೊಡ್ಡದೊಂದು, ಇಲ್ಲೊಂದಿದೆ ನೋಡಿ. ಅದ್ರ ಹಿಂದೆಗಡೆ ಅಲ್ಲೊಂದಿದೆ.
ಮತ್ತು ಅಲ್ಲೊಂದಿದೆ ನೋಡಿ, ಇಲ್ಲಿ 3 ಇದೆ. ಇಲ್ಲಿ ಕಡೆ 3, ಈ ಕಡೆ 2, ಈ ಕಡೆ 2, ಈ ಕಡೆ 2. ಕರೆಕ್ಟ್ 9 ಗೋಪುರ ಈ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ. ಬಟ್ ಒಂದು ಮಾತ್ರ ಈ ಕಡೆಗೆ ಬಂದರೆ ಕಾಣುತ್ತೆ, ಅದು ಚಿಕ್ಕದಾಗಿದೆ. ಅಲ್ಲಿ ಟೋಟಲ್ 9 ಗೋಪುರಗಳು.